ವೆಲ್ಕಮ್ ಟು ಸ್ಟೋರಿ ಹಬ್. ಈಗ ಶಾಲೆಗೆ ರಜಾ ಇರೋದ್ರಿಂದ ಕೀರ್ತಿ ಈಗ ಆಕೆ ಸ್ನೇಹಿತರಾದ ಗೌತಮಿ, ಸುಮಾ ಮತ್ತೆ ತ್ರಿವೇಣಿ ಜೊತೆ ಅವ್ರ ಮನೆಯಲ್ಲಿದ್ದಂತ ಆಟ ಸಾಮಾನುಗಳ ಜೊತೆ ತಂದು ಆಟ ಆಡ್ತಾ ಇದ್ದಾರೆ. ಮಕ್ಕಳೇ, ಅವರೆಲ್ಲ ಯಾವ ಆಟ ಆಡ್ತಾ ಇದ್ದಾರೆ? ಸರಿಯಾಗಿ ಊಹಿಸಿದ್ದೀರಾ? ಅವರೆಲ್ಲ ಈಗ ಅಡುಗೆ ಆಟ ಆಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಮನೆಯಿಂದ ಚಪಾತಿ, ನೀರುಳ್ಳಿ, ಟೊಮೆಟೊ ಹೀಗೆ ವಿವಿಧ ತಿಂಡಿಗಳನ್ನ ಹಾಗೂ ಹಸಿ ತರಕಾರಿಗಳನ್ನ ತಂದಿದ್ದಾರೆ. ತಂದ್ಬಿಟ್ಟು ಅವ್ರು ಇವಾಗ ತಮ್ಮ ತಮ್ಮ ಅಡುಗೆ ಆಟ ಸಾಮಾನದ ಜೊತೆ ಅಡುಗೆ ಮಾಡ್ತಾ ಇದ್ದಾರೆ. ಅಡುಗೆ ಮಾಡಿ ಸಂತೋಷದಿಂದ ಒಬ್ರಿಗೊಬ್ರು ಹಂಚ್ಕೊಂಡು ತಿಂತಾ ಇದ್ದಾರೆ. ಅದಕ್ಕಿಂತ ಮೊದಲು ಅವರು ತಂದಿದ್ದ ಹಸಿ ತರಕಾರಿಗಳನ್ನ ತೊಳೆದಿದ್ದಾರೆ. ಅದಾದ್ಮೇಲೆ ತಮ್ಮ ಆಟದ ಸಾಮಾನು ಜೊತೆ ಆಟ ಆಡಿ ಎಲ್ಲರೂ ತಿಂತಾ ಇದ್ದಾರೆ. ಅಷ್ಟರಲ್ಲೇ ಜೋರಾಗಿ ಮಳೆ ಬಂದ್ಬಿಡ್ತು. ಅದಕ್ಕೇನ್ ಮಾಡ್ತಾ ಇದ್ದಾರೆ? ಮಳೆ ಬಂದಿದ್ದರಿಂದ ಆ ಎಲ್ಲ ಸಾಮಾನುಗಳನ್ನ ತೆಗೆದಿಟ್ಟು ತಾವು ತಂದಿದ್ದ ಎಲ್ಲ ಸಾಮಾನುಗಳನ್ನ ಒಂದು ಪುಟ್ಟಿನಲ್ಲಿ ಹಾಕಿಡ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಮಳೆ ತುಂಬಾ ಜೋರಾಗಿ ಬರ್ತಾ ಇತ್ತು. ಈಗ ಅಷ್ಟರಲ್ಲಿನೇ ಗೌತಮಿಯವರ ಅಮ್ಮ ಕರೀತಾ ಇದ್ದಾರೆ. ಅವ್ರ ಮನೆಯಲ್ಲಿ ಇವತ್ತು ಗೊಂಬೆಗಳನ್ನ ಕೂರಿಸಿದ್ದಾರೆ. ಎಲ್ಲರೂ ಹೊಸ ಬಟ್ಟೆಗಳನ್ನ ಹಾಕೊಂಡು ಗೊಂಬೆಯನ್ನ ಪೂಜೆ ಮಾಡೋದಕ್ಕೆ ನವರಾತ್ರಿ ಇರೋದ್ರಿಂದ ಹೋಗ್ತಾ ಇದ್ದಾರೆ. ಅಲ್ಲಿ ಅವರು ಬಣ್ಣ ಬಣ್ಣದ ಗೊಂಬೆಗಳನ್ನ ನೋಡ್ತಾರೆ. ಅದಾದ್ಮೇಲೆ ಗೌತಮಿಯವರ ಮಮ್ಮಿ ಅವರಿಗಾಗಿ ಲಡ್ಡು ಮಾಡಿದ್ರು. ಎಲ್ಲರೂ ಬಿಸಿ ಬಿಸಿ ಆಗಿರುವಂತ ಲಡ್ಡು ತಿಂತಾರೆ. ಮಕ್ಕಳೇ, ನಿಮ್ಗೂ ಲಡ್ಡು ಅಂದ್ರೆ ಬಹಳ ಇಷ್ಟ ಅಲ್ಲ? ಇವರು 4 ಜನ ಸೇರಿ ಪ್ರಸಾದವಾಗಿ ಲಡ್ಡುವನ್ನ ಸ್ವೀಕರಿಸ್ತಾರೆ. ಲಡ್ಡು ತಿನ್ನೋದಕ್ಕೆ ಅವ್ರಿಗೆ ಬಹಳ ಖುಷಿ ಆಗುತ್ತೆ. ಲಡ್ಡು ತಿಂದ್ಮೇಲೆ ಎಲ್ಲರೂ ಸೇರಿ ನೀರನ್ನ ಕುಡಿತಾರೆ. ಅದಾದ್ಮೇಲೆ ನವರಾತ್ರಿ ಗೊಂಬೆಗಳ ಮೇಲೆ ಒಂದು ಹಾಡನ್ನು ಸಹ ಹೇಳ್ತಾರೆ. ಅಷ್ಟರಲ್ಲೇ ಸಂಜೆ ಆಗ್ಬಿಟ್ಟಿರುತ್ತೆ. ಸೊ ಅವರು ತಮ್ಮ ಮನೆಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಈಗ ಅವ್ರಿಗೆ ದಸರಾ ಹಬ್ಬ ಮಾಡೋದಂದ್ರೆ ಬಹಳ ಖುಷಿ. ಯಾಕೆ ಹೇಳಿ? ಹಬ್ಬ ಅಂದ್ರೇನೆ ಖುಷಿ. ಮತ್ತೆ ಈ ನವರಾತ್ರಿನಲ್ಲಿ ಗೊಂಬೆಗಳನ್ನ ನೋಡಿ ಬಹಳ ಸಂತೋಷ ಪಟ್ಟಿದ್ದಾರೆ. ನಿಮ್ಮ ಮನೆಯಲ್ಲೂ ಗೊಂಬೆ ಕೂರಿಸ್ತೀರಿ ಅಲ್ವಾ?